ಲೇಬರ್ ಶಾರ್ಟೇಜ್ ಇರೋದ್ರಿಂದ ಜನ ಸಿಗದೆ ಇರೋದ್ರಿಂದ ಸ್ವಂತಕ್ಕೆ ಸಣ್ಣ ಹಿಡುವಳಿದಾರರು ಕಳೆ ತೆಗೆಯೋದಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದಾರೆ. ಇದರಿಂದ ಇಳುವರಿ ಬಹಳ ಕಡಿಮೆ ಆಗ್ತಾ ಇದೆ, ಪೌಷ್ಟಿಕಾಂಶ ಹೋಗ್ತಾ ಇದೆ, ಎರೆಹುಳುಗಳೆಲ್ಲ ಸಾಯ್ತಾ ಇದೆ. ವೀಡಿಸೈಡ್ಸ್ ಅವಾಯ್ಡ್ ಮಾಡೋಣ ಅಂತ ನಮ್ದು ಮೇನ್ ಗೋಲ್. ಮಹಿಳೆಯರಿಗೂ ಬಹಳ ಈಸಿಯಾಗಿ ಯೂಸ್ ಮಾಡುವಂತ ಮೆಷಿನ್ಸ್ ನಾವು ಮಾಡಿದ್ವಿ. ಇದು ಎಲೆಕ್ಟ್ರಿಕ್ ಕೋನೋ ವೀಡರ್ ಅಂತ. ಸಾಲ್ ನಾಟಿ ಪದ್ಧತಿಯಲ್ಲಿ ಭತ್ತ ನಾಟಿ ಮಾಡಿದಾಗ ಡ್ರಮ್ ಸೀಡರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪ್ಲಾಂಟಿಂಗ್ ಮೆಷಿನ್ ಅಲ್ಲಿ ಮಾಡಿರ್ಬೋದು. ಇಂಜಿನ್ ಮೆಷಿನ್ಸ್ ಏನಾಗುತ್ತೆ, ವೆಟ್ಲ್ಯಾಂಡ್ ಪ್ಯಾಡಿ ನಡೆಯೋದೇ ಬಹಳ ಕಷ್ಟ. ಅದರಲ್ಲಿ ಮೆಷಿನ್ ಆಪರೇಟ್ ಮಾಡಬೇಕು ವಿತ್ ವೈಬ್ರೇಷನ್ ಅಂದ್ರೆ ಬಹಳ ಕಷ್ಟ. ಸೊ ಅದಕ್ಕಾಗಿ ಬ್ಯಾಟ್ರಿ ಆಪರೇಟೆಡ್ ಮಾಡಿದೀವಿ. ಅವ್ರಿಗೆ ಒಂದು ಇನ್ಕಮ್ ಕೂಡ ಆಗುತ್ತೆ. ಪ್ರತಿಯೊಬ್ರು ಇದನ್ನ ಕೊಂಡ್ಕೋಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಒಂದು ಮೆಷಿನ್ ಎಷ್ಟಾಗುತ್ತೆ ಮೇಡಮ್? ಇದು ವಿತ್ ಬ್ಯಾಟ್ರಿ ಹೇಳ್ತಿದ್ದೀನಿ, ಬ್ಯಾಟ್ರಿ ಚಾರ್ಜರ್ ಎಲ್ಲ ಸೇರಿಸಿ. ಇದು ಡ್ರೈಲ್ಯಾಂಡ್ ವೀಡರ್ ಅಲ್ಲಿ ಸಿಂಗಲ್ ವೀಲ್ ವೀಡರ್ ಅಂತ. ಇವಾಗ ಸಬ್ಸಿಡಿ ಅಂತ ಏನಾದ್ರು ಸಿಗುತ್ತಾ? ನಮಸ್ತೆ, ನಾನು ಅಶ್ವಿನಿ ಅಂತ. ನಮ್ದು ಸೂರ್ಯ ನಿರ್ಭರ್ ಸಂಸ್ಥೆ ಬೆಂಗಳೂರಿಂದ ಬಂದಿದ್ದೀವಿ. ನಾವು ಬ್ಯಾಟ್ರಿ ಚಾಲಿತ ಕೃಷಿ ಉಪಕರಣಗಳು ಮಾಡ್ತೀವಿ. ಅದರಲ್ಲಿ ಭತ್ತಕ್ಕೆ ಸಾಲ್ ನಾಟಿ ಪದ್ಧತಿಲಿ ಮಾಡಿದ್ರೆ ಎಲೆಕ್ಟ್ರಿಕ್ ಕೋನೋ ವೀಡರ್ ಅಂತ ಒಂದಿದೆ. ಮತ್ತೆ ಡ್ರೈಲ್ಯಾಂಡ್ ವೀಡರ್, ಈಗ ಜೋಳ ಇರ್ಬೋದು, ಸೋಯಾಬೀನ್ ಇರ್ಬೋದು, ಕಡಲೆ, ಸೂರ್ಯಕಾಂತಿ, ಈ ತರ ಸಾಲಲ್ಲಿ ಹೂಗಳು ಇರ್ಬೋದು, ತರಕಾರಿ ಇರ್ಬೋದು, ಸಾಲಗಳಲ್ಲಿ ಏನೇನು ಬಿತ್ತನೆ ಮಾಡಿರ್ತಾರಲ್ಲ, ಮಧ್ಯದಲ್ಲಿ ಕಳೆ ತೆಗೆಯೋದಕ್ಕೆ ಮೊದಲೆಲ್ಲ ಎತ್ತಲ್ಲಿ ಮಾಡ್ತಿದ್ರು. ಈಗ ಎತ್ತಿನ ಬಳಕೆ ಬಹಳ ಕಡಿಮೆ ಆಗಿದೆ. ಮತ್ತೆ ಲೇಬರ್ ಶಾರ್ಟೇಜ್ ಇರೋದ್ರಿಂದ ಜನ ಸಿಗದೆ ಇರೋದ್ರಿಂದ ಸ್ವಂತಕ್ಕೆ ಸಣ್ಣ ಹಿಡುವಳಿದಾರರು ಕಳೆ ತೆಗೆಯೋದಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದಾರೆ. ಇದರಿಂದ ಇಳುವರಿ ಬಹಳ ಕಡಿಮೆ ಆಗ್ತಾ ಇದೆ. ಸೊ ಇದನ್ನ ಅದಕ್ಕಾಗಿ ಏನ್ ಮಾಡ್ತಿದ್ದಾರೆ, ವೀಡಿಸೈಡ್ಸ್ ಹೊಡೆದ್ಬಿಡ್ತಾರೆ, ಕಳೆನಾಶಕ ಹೊಡೆದ್ಬಿಡ್ತಾರೆ. ಹೋಗ್ತಾ 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 ಮಣ್ಣು ಬಹಳ ಹಾರ್ಡ್ ಆಗ್ತಾ ಇದೆ, ಪೌಷ್ಟಿಕಾಂಶ ಹೋಗ್ತಾ ಇದೆ, ಎರೆಹುಳುಗಳೆಲ್ಲ ಸಾಯ್ತಾ ಇದೆ. ವೀಡಿಸೈಡ್ಸ್ ಅವಾಯ್ಡ್ ಮಾಡೋಣ ಅಂತ ನಮ್ದು ಮೇನ್ ಗೋಲ್. ಮತ್ತೆ ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಅಂದ್ರೆ ಮೇನ್ ಕ್ರಿಟಿಕಲ್ ಕೆಲಸಗಳು. ಬಟ್ ಏನೇನು ವೀಡಿಂಗ್ ಎಲ್ಲ ಇದೆಯಲ್ಲ, ಪೋಸ್ಟ್ ಸೋಯಿಂಗ್ ಅಂತೀವಿ, ಅಂದ್ರೆ ಬಿತ್ತನೆ ನಂತರ ಏನೇನ್ ಕೆಲಸ ಮಾಡ್ತಾರೆ, ಅದ್ ಮೇನ್ ಆಗಿ ಹೆಂಗಸರು ಮಾಡುವಂತ ಕೆಲಸಗಳು. ಈಗಿರೋ ಮಾರ್ಕೆಟ್ ಅಲ್ಲಿ ಸಿಗೋ ಮೆಷಿನ್ಸ್ ಎಲ್ಲ ಜನರಲಿ ನಾವು ನೋಡಿರೋ ಹಾಗೆ ಪೆಟ್ರೋಲ್ ಡ್ರಿವನ್ ಇಂಜಿನ್ ಡ್ರಿವನ್ ಮೆಷಿನ್ಸ್ ಇರುತ್ತೆ. ಇಂಜಿನ್ ಅಲ್ಲಿ ಮಾಡಿರೋ ಮೆಷಿನ್ಸ್ ಆದ್ರೆ ಬಹಳ ವೈಬ್ರೇಷನ್ ಬರುತ್ತೆ, ನಮಗೆ ಯೂಸ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಬಹಳ ಹೆವಿ ಇರುತ್ತೆ, ಮತ್ತೆ ಸಣ್ಣ ಸಾಲಗಳಲ್ಲಿ ಹೋಗೋದಿಲ್ಲ. ಸೊ ಮಹಿಳೆಯರಿಗೂ ಬಹಳ ಈಸಿಯಾಗಿ ಯೂಸ್ ಮಾಡುವಂತ ಮೆಷಿನ್ಸ್ ನಾವು ಮಾಡಿದ್ವಿ. ಇದು ಎಲೆಕ್ಟ್ರಿಕ್ ಕೋನೋ ವೀಡರ್ ಅಂತ. ಸಾಲ್ ನಾಟಿ ಪದ್ಧತಿಯಲ್ಲಿ ಭತ್ತ ನಾಟಿ ಮಾಡಿದಾಗ ಡ್ರಮ್ ಸೀಡರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪ್ಲಾಂಟಿಂಗ್ ಮೆಷಿನ್ ಅಲ್ಲಿ ಮಾಡಿರ್ಬೋದು. ಕೋನೋ ವೀಡರ್ ಅಂತ ಒಂದು ನೋಡಿರ್ಬೋದು, ಮ್ಯಾನ್ಯಲ್ ಕೋನೋ ವೀಡರ್. ಅದು ಒಂದೇ ಸಮ ಫ್ರಂಟ್ ಅಂಡ್ ಬ್ಯಾಕ್ ಮಾಡ್ತಾರೆ. ಇನ್ನು ಒಂದು ಅರ್ಧ ಮುಕ್ಕಾಲ್ ಎಕರೆ ಅಂದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಒಂದೇ ಸಮ ಮಾಡಿದಾಗ ಶೋಲ್ಡರ್ಸ್ ಪೇನ್ ಬರುತ್ತೆ. ಅದೇ ಇದರಲ್ಲಿ ನಾವು ಬ್ಯಾಟ್ರಿ ಆಪರೇಟೆಡ್ ಮೋಟರೈಸ್ಡ್ ಕೋನೋ ವೀಡರ್ ಮಾಡಿದೀವಿ. ಇದು 2 ರೋ ಅಟ್ ಎ ಟೈಮ್ ಆಗುತ್ತೆ. ಮಧ್ಯದ್ದು ಸ್ವಲ್ಪ ಮಟ್ಟಿಗೆ ಸಣ್ಣದಿದ್ದಾಗ ಮಧ್ಯದ್ದು 3 ರೋ ವೀಡರ್ ತರಾನೇ ಕೆಲಸ ಮಾಡುತ್ತೆ. ಏನೂ ವೈಬ್ರೇಷನ್ ಇರೋದಿಲ್ಲ, ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ. ಯಾರು ಬಳಸ್ತಾರೋ ಅವ್ರು ಅದಕ್ಕೆ ತಕ್ಕಂಗೆ ಸ್ಪೀಡ್ ಸೆಟ್ ಮಾಡ್ಕೋಬಹುದು. ಈ ಮಾಡೆಲ್ ಬ್ಯಾಡಿ ವೀಡರ್ ಏನಿದ್ ನೋಡ್ತಿದ್ದೀರಾ, ಇದು ಕೆಂಪು ಮಣ್ಣು, ಸ್ವಲ್ಪ ಶಾಲೋ ಅಂದ್ರೆ ಜಾಸ್ತಿ ಡೀಪ್ ಇಲ್ಲದೆ ಇರೋ ಮಣ್ಣುಗಳಿಗೆಲ್ಲ ರೆಡ್ ಸ್ಯಾಂಡಿ ಸಾಯಿಲ್, ಮರಳು ಮಿಶ್ರಿತ ಆ ತರ ವೆಟ್ಲ್ಯಾಂಡ್ ಪ್ಯಾಡಿಗೆ ಸರಿ ಆಗುತ್ತೆ. ಬಹಳ ಡೀಪ್ ಇದೆ ಅಂದ್ರೆ ಕಾಲೆಲ್ಲ ತುಂಬಾ ಉಳುತ್ತೆ, ಅಷ್ಟು ಡೀಪ್ ಇದ್ರೆ ಇದಕ್ಕೆ ಒಂದು ಫ್ಲೋಟ್ ಟೈಪ್ ವೀಡರ್ ಮಾಡಿದೀವಿ. ಇಲ್ಲೂ ಅಷ್ಟೇನೆ, ಈಗ ಈ ತರ SRA ಮೆಥಡ್ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ, ಇಳುವರಿ ಇಂಪ್ರೂವ್ ಮಾಡ್ಬೋದು ಅಂತ. SRA ಅಂದ್ರೆ ಲೈನ್ ವೈಸ್ ರೋ ವೈಸ್ ಟ್ರಾನ್ಸ್ಪ್ಲಾಂಟಿಂಗ್. ಅದಕ್ಕೆ ಕರೆಕ್ಟ್ ಆಗಿ ಮೆಷಿನ್ಸ್ ವರ್ಕ್ ಆಗ್ತಾ ಇಲ್ಲ. ಇಂಜಿನ್ ಮೆಷಿನ್ಸ್ ಏನಾಗುತ್ತೆ, ವೆಟ್ಲ್ಯಾಂಡ್ ಪ್ಯಾಡಿ ನಡೆಯೋದೇ ಬಹಳ ಕಷ್ಟ. ಅದರಲ್ಲಿ ಮೆಷಿನ್ ಆಪರೇಟ್ ಮಾಡಬೇಕು ವಿತ್ ವೈಬ್ರೇಷನ್ ಅಂದ್ರೆ ಬಹಳ ಕಷ್ಟ. ಸೊ ಅದಕ್ಕಾಗಿ ಬ್ಯಾಟ್ರಿ ಆಪರೇಟೆಡ್ ಮಾಡಿದ್ವಿ. ಬಹಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ಒಂದು 50 ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಪ್ಯಾಡಿ ವೀಡರು. ಇನ್ನಷ್ಟು ನಾವು ಎಂಕರೇಜ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ ನಮ್ಮ ಕಡೆ ಮಂಗಳೂರು ಈ ಕಡೆ ಎಲ್ಲಾನು ಒಬ್ರು ಯಾರು ನಾಟಿ ಮಾಡಿಸ್ತಾರಲ್ಲ, ಅವರು ಬಾಡಿಗೆ ರೀತಿಲಿ ಒಂದು ಆಪರೇಟರ್ ಜೊತೆ ಮೆಷಿನ್ ನ ಕಳಿಸ್ಕೊಟ್ಟು ನಾಟಿ ಮಾಡಿರೋ ಕಡೆ ಎಲ್ಲಾನು ಬೀಡಿಂಗ್ ಆಸ್ ಎ ಸರ್ವಿಸ್ ಅಂತೀವಿ, ಅಂದ್ರೆ ಬಾಡಿಗೆ ರೀತಿಲಿ ಕಳೆ ನಿರ್ವಹಣೆ ಮಾಡಿಕೊಡೋದು. ಅವ್ರಿಗೆ ಒಂದು ಇನ್ಕಮ್ ಕೂಡ ಆಗುತ್ತೆ. ಪ್ರತಿಯೊಬ್ರು ಇದನ್ನ ಕೊಂಡ್ಕೋಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಈ ಸೀಸನ್ ಇನ್ನೊಂದು ಸೀಸನ್ ಬೇಕಿದ್ರೆ ಅವರು ಬಾಡಿಗೆ ರೀತಿಲಿ ಮಾಡಿಸ್ಕೋಬಹುದು. ಆವಾಗ ಸೀಸನ್ ಅಲ್ಲಿ ಅವ್ರಿಗೆ ಒಂದು ಆದಾಯ ಕೂಡ ಆಗುತ್ತೆ. ಮತ್ತೆ ಕಳೆನಾಶಕ ಹೊಡೆಯೋದು ತಪ್ಪುತ್ತೆ, ಭೂಮಿಗೆ ವಿಷ ಹೋಗೋದು ಕಡಿಮೆ ಮಾಡ್ಬೋದು. ಸೊ ಇದು ಒಂದು ಮೆಷಿನ್ ಎಷ್ಟಾಗುತ್ತೆ ಮೇಡಮ್? ಇದು ವಿತ್ ಬ್ಯಾಟ್ರಿ ಹೇಳ್ತಿದ್ದೀನಿ, ಬ್ಯಾಟ್ರಿ ಚಾರ್ಜರ್ ಎಲ್ಲ ಸೇರಿಸಿ 39,000 ಗೆ ಕೊಡ್ತೀವಿ. ಓಕೆ, ಇವಾಗ ಬೇಕು ಅಂತಂದ್ರೆ ಎಲ್ಲಾರು ಊರ್ಗ ಒಂದು ಮೆಷಿನ್ ತಗೊಂಡು ಎಲ್ಲಾರ್ಗು ಕೊಟ್ಕೊಂಡು ಮಾಡ್ಬೋದು. ಊರ ಅಂದ್ರೆ ಅದು ಎಷ್ಟು ಅಂದ್ರೆ ಒಂದು ಮೆಷಿನ್ ಒಂದು 20 ಎಕರೆ ಆದ್ರೂ ಕವರ್ ಮಾಡ್ಬೋದು ಒಂದು ಸೀಸನ್ ಅಲ್ಲಿ. ಸೊ ಆ ರೀತಿ ಎಷ್ಟು ಇಳುವಳಿ ಇರುತ್ತೆ, ಎಷ್ಟು ಮೆಷಿನ್ಸ್ ಬೇಕಾಗತ್ತೆ, ಅಟ್ಲೀಸ್ಟ್ ಸುತ್ತಮುತ್ತ ಮಾಡ್ಕೊಂಡು ಹೋಗ್ಬೋದು. ಒಂದು ಹಳ್ಳಿಲಿ ಒಂದು ತಾಲೂಕಾ ಲೆವೆಲ್ ಅಲ್ಲಿ
ಒಂದು 4-5 ಇಟ್ಕೊಂಡ್ರೆ ಈ ರೀತಿ, ಇಲ್ಲ FPO ಮುಖಾಂತರ ಪ್ರಮೋಟ್ ಮಾಡ್ಬೋದು, ಇಲ್ಲ ಕೃಷಿ ಇವ್ರ ಸಂಘಗಳಿರುತ್ತೆ, ರೈತರ ಸಂಘ, ಅವರಲ್ಲಿ 1-2 ಇಟ್ಕೊಂಡು ಬಾಡ್ಗೆ ರೀತಿಲಿ ಮಾಡ್ಬೋದು ಸೀಸನ್ ಇದ್ದಾಗ, ಆ ರೀತಿ ಮಾಡ್ಬೋದು. ಸೊ ರೈತರು ತಗೊಂಡ್ರೆ ಏನು ಬೆನಿಫಿಟ್ ಕೊಡ್ತೀರಾ ಮೇಡಮ್? ಒಂದು ಕಳೆನಾಶಕ ಅವಾಯ್ಡ್ ಮಾಡೋದು, ಮತ್ತೆ ಇಳುವರಿ ಬಹಳ ಚೆನ್ನಾಗಿ ಬರುತ್ತೆ. ಇದು SRI ಮೆಥಡ್ ಅಲ್ಲಿ ಮಾಡಿದಾಗ್ಲೇನೆ ನೀವು ರೋವೈಸ್ ಮಾಡಿದಾಗ ಕಳೆ ನಿರ್ವಹಣೆ ಬಹಳಷ್ಟು ಮಾಡ್ಬೋದು. ಮತ್ತೆ ಇದು ರೆಗ್ಯುಲರ್ ಆಗಿ ನೀವು 2 ಸರಿ 3 ಸರಿ ಮಾಡಿದಾಗ ಟಿಲ್ಲರ್ ಗ್ರೋತ್ ಬಹಳ ಚೆನ್ನಾಗಿ ಆಗುತ್ತೆ. ಟಿಲ್ಲರ್ ಗ್ರೋತ್ ಚೆನ್ನಾಗಾಯ್ತು ಅಂದ್ರೆ ನಿಮ್ಗೆ ಆಟೋಮೆಟಿಕಲಿ ಈಲ್ಡ್ ಇಂಪ್ರೂವ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಹಾರ್ವೆಸ್ಟ್ಗೂ ಬಹಳ ಹೆಲ್ಪ್ ಆಗುತ್ತೆ. ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಇದು ರೆಗ್ಯುಲರ್ ಆಗಿ ಈ ರೀತಿ ವೀಡಿಂಗ್ ಮಾಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾವ್ದೇ ಮಿಷಿನ್ ಹೋಗೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಸೊ ಆ ರೀತಿ ಓವರ್ ಆಲ್ ನಿಮ್ಗೆ ಫಸ್ಟ್ ಇನ್ಪುಟ್ ಕಾಸ್ಟ್ ಕಡಿಮೆ ಮಾಡ್ಬೋದು ನೀವು, ಯಾಕಂದ್ರೆ ಲೇಬರ್ ಹಚ್ಚಿ ಮಾಡಿದ್ರೆ ಬಹಳ ಖರ್ಚಾಗುತ್ತೆ. ಮತ್ತೆ ಬೇರೆ ಆಪ್ಷನ್ ಅಂದ್ರೆ ಕಳೆನಾಶಕ, ಅದಕ್ಕಿಂತ ಕಡಿಮೆ ಆಗುತ್ತೆ. ಇದು ಬಾಡಿಗೆ ರೀತಿಯಲ್ಲಿ ನೀವು ಮಾಡಿಸ್ಕೊಂಡ್ರೆ ಅದಕ್ಕಿಂತನೂ ಕಡಿಮೆ ಆಗುತ್ತೆ. ಅಂದ್ರೆ ಗಂಟೆಗೆ ಇವಾಗ 300 ರೂಪಾಯಿ 400 ರೂಪಾಯಿ ಚಾರ್ಜ್ ಮಾಡ್ತಾ ಇರೋದು. ಇದು 1 ಎಕರೆಗೆ ಅಂದ್ರೆ 800-1000 ರೂಪಾಯಿದಲ್ಲಿ 1 ಎಕರೆಗೆ ಬಾಡಿಗೆ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿ ಸ್ವಂತ ಪರ್ಚೇಸ್ ಮಾಡಿ ಬೇಕಿದ್ರೆ ಬಾಡಿಗೆಗೂ ಮಾಡ್ಬೋದು, ಇಲ್ಲ ಅವರು ಐಡೆಂಟಿಫೈ ಮಾಡಿ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಮಾಡ್ಬೋದು. ಸೊ ಬ್ಯಾಂಕ್ ಕಡೆಯಿಂದ ಏನಾದ್ರು ಲೋನ್ ಸಿಗತ್ತಾ ಮೇಡಮ್ ಇದಕ್ಕೆ? ಬ್ಯಾಂಕ್ ಕಡೆಯಿಂದ ಅವ್ರ ಕಡೆಯಿಂದ ಅರೇಂಜ್ ಮಾಡೋದಿದ್ರೆ ನಾವು ಎಂಕರೇಜ್ ಮಾಡ್ತೀವಿ. ಇಲ್ಲ ಅಂತಂದ್ರು EMI ಬೇಕು ಅಂದ್ರೆ ಸ್ವಲ್ಪ ನಾವು ನೋಡಿ ಸಪೋರ್ಟ್ ಮಾಡೋ ಚಾನ್ಸಸ್ ಇದೆ. ಇದು ಡ್ರೈಲ್ಯಾಂಡ್ ವೀಡರ್ ಅಲ್ಲಿ ಸಿಂಗಲ್ ವೀಲ್ ವೀಡರ್ ಅಂತ. ಸಿಂಗಲ್ ವೀಲ್ ಏನಕ್ಕೆ ಮಾಡಿದೀವಿ ಅಂತಂದ್ರೆ ಫ್ರಂಟ್ ಅಲ್ಲಿ ಅದು ರೋಟೋವೇಟರ್ ತರ ಕೆಲಸ ಮಾಡುತ್ತೆ. ಸಣ್ಣ ಸಣ್ಣ ಸಾಲುಗಳು, ನೀವು ಶೇಂಗಾ ರಾಗಿ ಎಲ್ಲ ನೋಡಿದ್ರೆ ಸ್ಟಾರ್ಟಿಂಗ್ 1 ಅಡಿ ಕೊಡ್ತಾರೆ. 1 ಅಡಿಯಲ್ಲಿ ಮೆಷಿನ್ ಹೋಗೋದು ಇವತ್ತಿನ ದಿನ ಬಹಳ ರೇರ್ ನೋಡೋದಕ್ಕೆ, ಮತ್ತೆ ಕೈಯಲ್ಲಿ ಹಿಡಿಯಕ್ ಆಗ್ಬೇಕು. ಸೊ ಏನು ವೈಬ್ರೇಷನ್ ಬರೋದಿಲ್ಲ. ಆ ರೀತಿ ಬ್ಯಾಟ್ರಿ ಆಪರೇಟೆಡ್ ಸಿಂಗಲ್ ವೀಲ್ ವೀಡರ್ ಮಾಡಿದೀವಿ. ಈ ಕುಂಟೆ ಸಿಂಗಲ್ ವೀಲ್ ವೀಡರ್ ಅಂತ ಕರಿತೀವಿ. ಬ್ಯಾಟ್ರಿ ಇಲ್ಲಿ ಓಡೋದು, ಒಂದು ಕುಂಟೆ ಹೊಡೆಯೋದು. ಸಾಲಲ್ಲಿ 1 ಅಡಿ ಸಾಲಲ್ಲಿ ನೀವು ಹಾಕಿರೋ ಕುಂಟೆಯಲ್ಲಿ ನೀವು ಸಣ್ಣ ಬ್ಲೇಡ್ 1 ಅಡಿ ಅದು ಹಾಕ್ಬೋದು, 18 ಇಂಚ್ ಹಾಕ್ಬೋದು, 20 ಇಂಚು, 2 ಅಡಿವರೆಗೂ ದೊಡ್ಡ ಬ್ಲೇಡು ನೀವು ಅಡ್ಜಸ್ಟ್ ಮಾಡ್ಬೋದು ಒಂದೇ ಕುಂಟೆಯಲ್ಲಿ. ಮತ್ತೆ ಇದರಲ್ಲಿ ಎಷ್ಟು ಡೆಪ್ತ್ ಬೇಕೋ ಆ ಅಡ್ಜಸ್ಟ್ಮೆಂಟ್ ಕೂಡ ನೀವು ಮಾಡ್ಬೋದು. ನೀವೇ ಸ್ವತಃ ಬೇರೆ ಕುಂಟೆ ಮಾಡಿಸ್ಕೊಳ್ತೀರಾ ಅಂದ್ರೂ ಖಂಡಿತ ಮಾಡ್ಕೋಬಹುದು ಲೋಕಲ್ ಅಲ್ಲಿ. ಸದ್ಯಕ್ಕೆ ನಾವು ಕುಂಟೆ ಮತ್ತೆ ಬೋದ್ ಏರ್ಸೋದು, ರಿಜ್ಜರ್, ವೇರಿಯಬಲ್ ರಿಜ್ಜರ್ ಅಂತ ಕರಿತೀವಿ. ಇದು 2 ಸ್ಟ್ಯಾಂಡರ್ಡ್ ಅಟ್ಯಾಚ್ಮೆಂಟ್ಸ್ ಕೊಡ್ತಾ ಇರೋದು. ಕುಂಟೆ ಹೊಡೆಯೋದು ಒಂದು, ಮತ್ತೆ ಅದಾದ್ಮೇಲೆ ಜೋಳ ಇತ್ಯಾದಿ ಬೆಳೆಗಳಿಗೆ ಮಣ್ಣು ಏರಿಸ್ತಾರೆ. ಮಣ್ಣು ಏರಿಸಿದಾಗ ಸಣ್ಣದಿದ್ದಾಗ ಬಲ ಜಾಸ್ತಿ ಬರುತ್ತೆ ಬೇರುಗಳಿಗೆ. ಸೊ ರಿಡ್ಜಿಂಗ್ ಬಹಳ ಇಂಪಾರ್ಟೆಂಟ್ ಬೋದ್ ಏರ್ಸೋದು, ಅದರಿಂದನೂ ಇಳುವರಿ ಹೆಚ್ಚಾಗತ್ತೆ. ಈಗ ಕಳೆನಾಶಕ ಹೊಡೆದ್ಬಿಟ್ರೆ ಕಳೆ ಏನು ಅವಾಯ್ಡ್ ಆಗ್ಬೋದು. ಬೋದ್ ಏರ್ಸೋದು ಮಾಡದೇ ಇರೋದ್ರಿಂದ ಕಡೆಗೆ ನಿಮ್ಗೆ ಇಳುವರಿ ಕಡಿಮೆನೇ ಆಗೋದು. ಸೊ ಈ 2 ಇಂಪಾರ್ಟೆಂಟ್ ಮಾಡ್ಲೇಬೇಕಾದ ಕೆಲಸಗಳು ಅಂತ ಈ 2 ಸ್ಟ್ಯಾಂಡರ್ಡ್ ಅಟ್ಯಾಚ್ಮೆಂಟ್ಸ್ ಕೊಡ್ತೀವಿ. ಇದಲ್ಲದೆ ಬೇರೆ ರೀತಿ ಸಣ್ಣ ಸಣ್ಣದ ಏನಾದ್ರು ಮಾಡ್ಕೊಳ್ತೀರಾ ನೇಗ್ಲು ಅಂದ್ರೆ, ಏನೇ ಆಗ್ಲಿ ಬಿತ್ತನೆ ನಂತರ ಏನೇನ್ ಮಾಡ್ಬೋದು ಅದೆಲ್ಲ ಈ ಮೆಷಿನ್ ಅಲ್ಲಿ ಮಾಡ್ಬೋದು. ಅದಕ್ಕೆ ಟ್ರೈನಿಂಗ್ ಬೇಕಾ? ಇದು ಬಹಳ ಸುಲಭ. ಒಂದು ಜಸ್ಟ್ ಆಕ್ಸಿಲೇಟರ್ ಹಿಡಿದ್ರೆ ಸಾಕು. ಇಂಜಿನ್ ಆದ್ರೆ ನೀವು ಸ್ಟಾರ್ಟ್ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಜಸ್ಟ್ ಒಂದು ಸ್ವಿಚ್ ಆನ್, ಇಲ್ಲೊಂದು ಸ್ವಿಚ್ ಆನ್ ನೋಡಿ, ಈ ರೀತಿ ಏನು ವೈಬ್ರೇಷನ್ ಬರೋದಿಲ್ಲ, ಸ್ಮೂತ್ ಆಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ನೀವು ಹೊಲದಿಂದ ಹುಲ್ಲ ಅದು ಇವಾಗ ಕೆತ್ತಾಕ್ಬಿಡುತ್ತೆ ಅಂತ ಆತರ ಮಾಡಿದ್ದು. ಹಿಂದೆ ಕುಂಟೆ ಇದೆ ನೋಡಿ, ಅದು ಕಟ್ ಮಾಡ್ತಾ ಹೋಗುತ್ತೆ. ಫ್ರಂಟ್ ಅಲ್ಲಿ ಇರೋದು ರೋಟೋವೇಟರ್ ಕೆಲಸ ಮಾಡುತ್ತೆ. ಆ ಮೆಷಿನ್ಗೆ ಎಷ್ಟು ಕಾಸ್ಟ್ ಮೇಡಮ್? ಇದಕ್ಕೆ 58,000 ಆಗುತ್ತೆ ಇವಾಗಿನ ರೇಟು. ಇನ್ನು 1 ಮಂತ್ ವರ್ಗುನು ಇದೇ ರೇಟ್, ಯಾಕಂದ್ರೆ GKVK ಕೃಷಿ ಮೇಳದಿಂದ ಹಿಡಿದು ಅದೇ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಇವಾಗ ಸಬ್ಸಿಡಿ ಅಂತ ಏನಾದ್ರು ಸಿಗುತ್ತಾ? ಸಬ್ಸಿಡಿ ಇನ್ ಫ್ಯೂಚರ್ ಸಿಗ್ಬೋದು, ಯಾಕಂದ್ರೆ ಈ ಹೊಸ ಟೆಕ್ನಾಲಜಿಗೆ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸರ್ಟಿಫೈ ಮಾಡೋದೆಲ್ಲ ಮೇನ್ ಫಾರ್ಮೇಶನರಿ ಟೆಸ್ಟಿಂಗ್ ಆಗ್ಬೇಕಾಗಿದೆ. ಅದು ಈಗ ಪ್ರಯತ್ನ ನಡೀತಾ ಇದೆ. ಇಷ್ಟು ವರ್ಷ ಇರ್ಲಿಲ್ಲ, ಅದು ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂದಿನ 1-2 ವರ್ಷಗಳಲ್ಲಿ ಸಬ್ಸಿಡಿ ಬರ್ಬೋದು. ಸೊ ನಿಮ್ಗೆ ಬೇಕು ಅಂತಂದ್ರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು.